ಒಂದು ಕರ್ನಾಟಕದಲ್ಲಿ ಕುಮಾರಣ್ಣನವರು ಡೆವಲಪ್ಮೆಂಟ್ನ ಮಾಡಬೇಕು ಅಂದರೂ ಕೂಡ ರಾಜ್ಯ ಸರ್ಕಾರ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾಯಿದೆ ಅನ್ನುವಂಥದ್ದು ನಮ್ಮ ಪ್ರಮುಖರುಗಳಿಗೆ ತಿಳಿಬೇಕು. ಜೊತೆಗೆ ಮುಂದಿನ ಸಂಘಟನೆ ದೃಷ್ಟಿಯಲ್ಲಿ ಮೆಂಬರ್ಶಿಪ್ ಇರ್ಬೋದು, ಮತ್ತು ಕುಮಾರಣ್ಣನವರು ರಾಜ್ಯದಲ್ಲಿ ದೇಶದಲ್ಲಿ ಸಕ್ರಿಯವಾಗಿ ಇರೋದ್ರಿಂದ ಇಲ್ಲಿ ಮುಂದಿನ ಚುನಾವಣೆಯ ವಿಚಾರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯ ಸಂಘಟನೆಯ ವಿಚಾರ, ಅದರಲ್ಲಿ ಮುಂದಿನ ಜವಾಬ್ದಾರಿಯನ್ನು ಯಾರು ತಗೋಬೇಕು ಏನನ್ನೋದ್ರ ಬಗ್ಗೆ ಚರ್ಚೆ. ಸರ್, GT ದೇವೇಗೌಡರು ಸಾಕಷ್ಟು ದಿನಗಳಿಂದ ಪಕ್ಷದಿಂದ ಅಂತರ ಕಾಪಾಡ್ಕೊಳ್ತಾ ಇದ್ದಾರೆ. ತಾವು ಏನೋ ಮಧ್ಯಸ್ಥಕ್ಕೆ ವಹಿಸಿದ್ರೆ ಏನೋ ಚರ್ಚೆಗಳು ಶುರುವಾಗಿದೆ ಸರ್. ಏನಾದರೂ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು? ನಾನು ಮತ್ತು ಪುಟ್ಟರಾಜಿಯವರು ಮೊನ್ನೆ ಭೇಟಿ ಮಾಡಿದ್ವಿ. ಅವರು ಸ್ವಲ್ಪ ಕ್ಷೇತ್ರದ ಈಗ ವಿರೋಧ ಪಕ್ಷದಲ್ಲಿರೋದ್ರಿಂದ ಚುನಾವಣೆ ಈಗಾಗಲೇ 2-3 ಬಾರಿ ನಾನು ಆ ಕ್ಷೇತ್ರದಲ್ಲಿ ಆಯ್ಕೆ ಆಗಿರೋದ್ರಿಂದ ಜನ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಸಭೆಗಳಿಗೂ ಕೂಡ ಬರಲಿಕ್ಕೆ ಆಗ್ತಾಯಿಲ್ಲ. ಬಟ್ ಮುಂದೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಾನು ಭಾಗವಹಿಸ್ತೀನಿ. ಈಗ ಹರೀಶ್ ಅವರು ಮಾಡ್ತಾಯಿದ್ದಾರೆ. ಪಕ್ಷದ ಸಂಘಟನೆ ವಿಚಾರಗಳಲ್ಲಿ ಎಲ್ಲ ರೀತಿ ಜೊತೆ ಇರ್ತೀವಿ ಹೇಳಿದ್ರೆ ನೆನ್ನೆನೂ ಕೂಡ ಸಮಾಧಾನಕ್ಕೆ ಫುಲ್ ಸ್ಟಾಪ್ ಬೀಳುತ್ತೆ ಸರ್. JDS ಪಕ್ಷ ಅಂದಮೇಲೆ ನಮಗೊಂದು ಕುಟುಂಬ. ಸಣ್ಣ ಪುಟ್ಟ ಇನ್ನು ಯಾರ ಹತ್ರ ಕೇಳೋಕ್ಕೆ ಸಾಧ್ಯ? ದೇವೇಗೌಡ ಸಾಹೇಬರು ತಂದೆ ಸ್ಥಾನದಲ್ಲಿದ್ದಾರೆ, ಕುಮಾರಣ್ಣನವರು ಅಣ್ಣನ ಸ್ಥಾನದಲ್ಲಿದ್ದಾರೆ, ತಮ್ಮ ಸ್ಥಾನದಲ್ಲಿದ್ದಾರೆ. ಅವ್ರಿಗೆ ಅದರಿಂದ ಏನಾರ ಇದ್ದಾಗ ಸಣ್ಣ ಪುಟ್ಟ ಚರ್ಚೆ ಮುಗಿಸಿ ಇದ್ದೇ ಇರ್ತದೆ. ಆದರೆ ಪಕ್ಷದ ವಿಚಾರದಲ್ಲಿ ಯಾವುದೇ ಹಿನ್ನಡೆ ಆಗಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಮೈಸೂರು ಜಿಲ್ಲೆಯಲ್ಲಿ ಅವ್ರ ನೇತೃತ್ವದಲ್ಲೇ ಮುಂದಿನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆಯನ್ನು ನಾವೆಲ್ಲ ನಾಯಕರು ಮುಖಂಡಗೊಳಿಸಿ ಮಾಡ್ತೀವಿ. ಸರ್, ಮುಂದೆ JDS ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ಚರ್ಚೆ ಆಗ್ತಾ ಇದೆ. ಏನಾದರೂ ಆ ವಿಚಾರದ ಬಗ್ಗೆ ಭಾಳಷ್ಟು ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಹಾಲಿ ಶಾಸಕರುಗಳು ಕುಮಾರಣ್ಣನವರು ದೇಶದಲ್ಲಿ ಹೆಚ್ಚು ಸಕ್ರಿಯವಾಗಿ ಓಡಾಡಬೇಕಾಗಿರೋದ್ರಿಂದ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗಿರೋದ್ರಿಂದ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂಥೇಳಿ ಒತ್ತಾಯ ಇದೆ. ಬಟ್ ನಿಖಿಲ್ ಅವರು ಮತ್ತು ಕುಮಾರಣ್ಣನವರು ಮೆಂಬರ್ಶಿಪ್ ಮುಗಿಲಿ. ಈ ಸಾರಿ ನೇಮಕ ಬೇಡ. ಮೊದಲು ಮೆಂಬರ್ಶಿಪ್ ಮುಗಿದ ನಂತರ ತಾಲೂಕು ಅಧ್ಯಕ್ಷರುಗಳು ಆಯ್ಕೆ ಆಗಲಿ, ಆಮೇಲೆ ಜಿಲ್ಲಾಧ್ಯಕ್ಷ ಆಯ್ಕೆ ಆಗಲಿ. ಆಯ್ಕೆಯ ಮುಖೇನ ಯಾರನ್ನು ಮಾಡ್ತಾರೆ ಆ ಒಂದು ರೀತಿಯಲ್ಲಿ ತೀರ್ಮಾನ ಆಗಿದೆ ಅಂತೇಳಿ ಅವರೆಲ್ಲರ ನಿಖಿಲ್ ಅವರ ಅಭಿಪ್ರಾಯನೂ ಕೂಡ ಇದೆ. ಬಟ್ ಕಾರ್ಯಕರ್ತರು, ಮುಖಂಡರು ಮತ್ತು ನಾವುಗಳೆಲ್ಲ ಆಗಿ ಅಂತ ಹೇಳ್ತಾ ಇದ್ವಿ. ಬಟ್ ಅವ್ರು ಒಪ್ಪಿಲ್ಲ. ಥ್ಯಾಂಕ್ ಯು.